ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 7th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ and the lesson is Parisara Samatholana. Okay, so before starting with the lesson, I request you all to take out your textbook, pencil, eraser, wear earphone and sit in a quiet place. We'll start with the lesson. Parisara Samatholana. Parisara andre environment. Samatholana is a balance. The balance in the environment. How important is that balance in the environment? The one small example I'll give. We'll cut all the trees. Okay, we'll cut the trees and we'll make the trees are less in the environment. What will happen? Heat produce ಜಾಸ್ತಿ ಆಗುತ್ತೆ. There won't be a rain and we will die without water. It's not only with the trees, it's with everything. We pollute the water, you pollute the air, you pollute the environment, you are killing the animals. We are making anything imbalance for the environment. It will directly impact on the life of everyone. So that is what we are going to learn in this lesson, Parisara Samatholana. Sorry, nange voice ಸ್ವಲ್ಪ ಕರೆಕ್ಟ್ ಇಲ್ಲ, so there will be little disturbance with the audio. Sorry for that one. ಸೊ ಈ ಪಾಠವನ್ನು ಬರೆದವರು ಕೃಷ್ಣಾನಂದ ಕಾಮತ್. ದಿಸ್ ಲೆಸನ್ ಇಸ್ ರಿಟನ್ ಬೈ ಕೃಷ್ಣಾನಂದ ಕಾಮತ್. ಸೊ ಪ್ರವೇಶ. ಸೊ ವಿಲ್ ರೀಡ್ ದ ಪ್ರವೇಶ ಪಾಠ. ಪ್ರವೇಶ ಇಸ್ ಅ ಎಂಟ್ರೆನ್ಸ್. ಐ ಆಮ್ ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ನಾವು ಇಂದು ಟುಡೇ ಪ್ರತಿಯೊಂದಕ್ಕೂ ಫಾರ್ ಎವ್ರಿಥಿಂಗ್ ಪ್ರಕೃತಿಯನ್ನೇ ಅವಲಂಬಿಸಿದ್ದೇವೆ. ವಿ ಆರ್ ಡಿಪೆಂಡೆಂಟ್ ಆನ್ ದ ನೇಚರ್. ಅವಲಂಬಿಸು ಇಸ್ ಅ ಡಿಪೆಂಡ್, ಪ್ರಕೃತಿ ಇಸ್ ಅ ನೇಚರ್. ಪ್ರಾಕೃತಿಕ ಪರಿಸರ ಮತ್ತು ಜೀವ ಪರಿಸರ ನಡುವೆ, ಪ್ರಾಕೃತಿಕ ಅಂದರೆ ಎನ್ವಿರಾನ್ಮೆಂಟಲ್ ಪರಿಸರ ಇದೆಲ್ಲ, ದ ಸೀನ್ರಿ, ದ ನೇಚರ್, ಮತ್ತು ಜೀವ ಪರಿಸರ ನಡುವೆ ಅವಿನಾಭಾವ ಸಂಬಂಧವಿದೆ. ದ ವಾಟ್ ಎವರ್ ವಿ ಸಿ, ವಾಟರ್ ಇರ್ಬೋದು, ನೇಚರ್ ಇರ್ಬೋದು, ಟ್ರೀಸ್ ಇರ್ಬೋದು, ಗಾಳಿ, ಎವ್ರಿಥಿಂಗ್, ಆ್ಯಂಡ್ ದ ಜೀವ ಸಂಕುಲ, ದ ಒನ್ ಹೂ ಹ್ಯಾಸ್ ಅ ಲೈಫ್, ದಟ್ ಈಸ್ ದ ಆ್ಯನಿಮಲ್ಸ್ ಆರ್ ದ ಹ್ಯೂಮನ್ ಬೀಯಿಂಗ್. ಸೊ ಬೋತ್ ಹ್ಯಾಸ್ ಅ ವೆರಿ ಗುಡ್ ಏನಂತಾರೆ ರಿಲೇಷನ್ ಇದೆ. ದರ್ ಇಸ್ ಅ ಸಂಬಂಧ ಅಂದರೆ ರಿಲೇಷನ್ ಇದೆ. ನಾವು ನಮ್ಮ ದಿನನಿತ್ಯದ ಅಗತ್ಯಗಳಾದ ನಮ್ಮ ದಿನನಿತ್ಯ ಎವ್ರಿ ಡೇ ಅಗತ್ಯದ ನೆಸೆಸಿಟೀಸ್, ಆಹಾರ, ಫುಡ್, ಬಟ್ಟೆ, ಡ್ರೆಸ್, ಗಾಳಿ, ಏರ್, ವಿಂಡ್, ಬೆಳಕು, ಲೈಟ್, ಔಷಧ, ಮೆಡಿಸಿನ್ ಮುಂತಾದ ಮೆನಿ ಮೋರ್ ಜೀವನ ಅವಶ್ಯಕ, ಜೀವಕ್ಕೆ ಅವಶ್ಯವಿರುವ, ದ ನೆಸೆಸಿಟಿ, ದ ಒನ್ ವಿಚ್ ವಿ ನೀಡೆಡ್ ಟು ಫಾರ್ ದ ಲೈಫ್, ಸಕಲ ಸೌಕರ್ಯಗಳಿಗೂ, ಫಾರ್ ಆಲ್ ದ ಏನಂತಾರೆ ಸೌಕರ್ಯ ಅಂದರೆ ದ ಅವೈಲಬಿಲಿಟೀಸ್, ದ ಲಕ್ಸುರೀಸ್ ಇರ್ಬೋದು, ಆಲ್ ದೀಸ್ ಥಿಂಗ್ಸ್. ಪ್ರಕೃತಿಯೇ ಜೀವನಾಧಾರ. ಪ್ರಕೃತಿ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಕೃತಿ ಈಸ್ ದ ಒನ್ ವಿಚ್ ಈಸ್ ಗಿವಿಂಗ್ ಆಲ್ ದೀಸ್ ಥಿಂಗ್ಸ್ ನಮಗೆ ಅಲ್ವಾ. ಇಟ್ ಈಸ್ ಗಿವಿಂಗ್ ದ ಒಂದು ನಿಮಿಷ, ಇಟ್ ಈಸ್ ಗಿವಿಂಗ್ ದ ಡ್ರೆಸ್, ಇಟ್ ಈಸ್ ಗಿವಿಂಗ್ ದ ಹೌಸ್ ಕೊಡ್ತಿದೆ, ಎಲ್ಲ ಕಂಫರ್ಟ್ ಕೊಡ್ತಿದೆ. ಸೊ ಆಲ್ ದೀಸ್ ಕಂಫರ್ಟ್ಸ್ ಆರ್ ಗೆಟಿಂಗ್ ಅಸ್ ಫ್ರಮ್ ದ ಪ್ರಕೃತಿ. ಓಕೆ, ಈ ನೈಸರ್ಗಿಕ ಸಂಪತ್ತು, ದಿಸ್ ನ್ಯಾಚುರಲ್ ರಿಸರ್ವ್ ಎಲ್ಲ ಜೀವರಾಶಿಗಳನ್ನು, ಆಲ್ ದ ಏನಂತಾರೆ ದ ಲಿವಿಂಗ್ ಬೀಯಿಂಗ್ಸ್ ತನ್ನ ಮಡಿಲಿನಲ್ಲಿಟ್ಟುಕೊಂಡು ತಾಯಿಯಂತೆ ಪೋಷಿಸುತ್ತಿದೆ. ಸೊ ಇಟ್ ಈಸ್ ಟೇಕಿಂಗ್ ಕೇರ್ ಆಫ್ ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಜಸ್ಟ್ ಲೈಕ್ ಅ ಮದರ್. ಮಾನವರಾದ ನಾವು, ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಅಜ್ಞಾನ, ಇಗ್ನೋರೆನ್ಸಿಂದ, ದುರಾಸೆ, ಗ್ರೀಡಿ, ದುಂದುಗಾರಿಕೆ ಮತ್ತು ಮೋಜು ಮಸ್ತಿಗಳಿಗೆ, ಜಸ್ಟ್ ಫಾರ್ ಅವರ್ ಹ್ಯಾಪಿನೆಸ್, ಜಸ್ಟ್ ಫಾರ್ ಅವರ್ ಫನ್, ವಿ ಆರ್ ಸ್ಪಾಯ್ಲಿಂಗ್ ದಿಸ್ ಅಮೂಲ್ಯವಾದ ವೆರಿ ವ್ಯಾಲ್ಯೂಯಬಲ್ ಎನ್ವಿರಾನ್ಮೆಂಟ್ ನಾವು ನಾಶ ಮಾಡ್ತೀವಿ. ವಿ ಆರ್ ಡಿಸ್ಟ್ರಾಯಿಂಗ್ ಇಟ್. ಬಿಕಾಸ್ ಆಫ್ ದಿಸ್ ದೇರ್ ಈಸ್ ಅ ಇಂಬ್ಯಾಲೆನ್ಸ್. ಅಸಮತೋಲನ ಇಸ್ ಅ ಇಂಬ್ಯಾಲೆನ್ಸ್, ಸಮತೋಲನ ಇಸ್ ಅ ಬ್ಯಾಲೆನ್ಸ್. ಈ ಸುಂದರ ಭೂಮಿ, ದಿಸ್ ಬ್ಯೂಟಿಫುಲ್ ಅರ್ತ್, ಇಲ್ಲಿನ ಜೀವಜಾಲದ ವ್ಯವಸ್ಥೆ, ಏನಂತಾರೆ ದ ಅರೇಂಜ್ಮೆಂಟ್ಸ್ ದಟ್ ಈಸ್ ಬೀನ್ ಡನ್ ಆನ್ ದಿಸ್ ಅರ್ತ್ ಆರ್ ವಿತ್ ರೆಸ್ಪೆಕ್ಟ್ ಟು ದ ಲಿವಿಂಗ್ ಬೀಯಿಂಗ್ಸ್ ಆರ್ ವಿದಿನ್ ದ ನೇಚರ್ ಆ್ಯಂಡ್ ದ ಪೀಪಲ್ ಆ್ಯಂಡ್ ದ ಲಿವಿಂಗ್ ಬೀಯಿಂಗ್ಸ್ ಎಲ್ಲವೂ ನಾಶಕ್ಕೆ ನಾವೇ ಪರೋಕ್ಷವಾಗಿ ಕಾರಣವಾಗುತ್ತಿದ್ದೇವೆ. ವಿ ಆರ್ ಬಿಕಮಿಂಗ್ ಅ ರೀಸನ್ ಇನ್ ಡಿಸ್ಟ್ರಾಯಿಂಗ್ ದಿಸ್ ಬ್ಯೂಟಿಫುಲ್ ರಿಲೇಷನ್. ಆದ್ದರಿಂದ ಬಿಕಾಸ್ ಆಫ್ ದಟ್ ಈ ಸುಂದರ ಪರಿಸರದ ಸಂರಕ್ಷಣೆಯ ಜವಾಬ್ದಾರಿ, ದಿಸ್ ರೆಸ್ಪಾನ್ಸಿಬಿಲಿಟಿ, ದ ಪ್ರೊಟೆಕ್ಷನ್, ದ ಕ್ಯಾರಿಂಗ್ ರೆಸ್ಪಾನ್ಸಿಬಿಲಿಟಿ, ಸಂರಕ್ಷಣೆ ಇಸ್ ಅ ಪ್ರೊಟೆಕ್ಷನ್, ಜವಾಬ್ದಾರಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ, ನಮ್ಮ ಮೇಲಿದೆ ಎನ್ನುವುದು ಸಾಮಾನ್ಯ. ಸೊ ದಿಸ್ ಇಸ್ ಆನರ್ಸ್ ಆ್ಯಂಡ್ ಇಟ್ ಈಸ್ ವೆರಿ ಕಾಮನ್, ಸಾಮಾನ್ಯ. ಅರಿವು ಎಲ್ಲರದ್ದಾಗಿರಬೇಕು. ದಿಸ್ ಶುಡ್ ಬಿ ಅ ಅವೇರ್ನೆಸ್ ದಟ್ ಎವ್ರಿ ಒನ್ ಶುಡ್ ಕ್ಯಾರಿ.
ಈ ಪರಿಸರದಲ್ಲಿ ಇನ್ ದಿಸ್ ಎನ್ವಿರಾನ್ಮೆಂಟ್ ಬದುಕುವ ಹಕ್ಕು, ದ ಲಿವಿಂಗ್ ರೈಟ್ಸ್, ಹಕ್ಕು, ದ ರೈಟ್ಸ್ ನಮಗೆ ಮಾತ್ರವಲ್ಲ. ಇಟ್ಸ್ ನಾಟ್ ಓನ್ಲಿ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್, ಇಟ್ ಈಸ್ ಆಲ್ಸೋ ಫಾರ್ ದ ಪ್ರಾಣಿ, ಅನಿಮಲ್, ಪಕ್ಷಿ, ಬರ್ಡ್ಸ್, ಗಿಡ, ಪ್ಲಾಂಟ್, ಮರ, ಟ್ರೀಸ್ ಆ್ಯಂಡ್ ಸಕಲ ಜೀವರಾಶಿ, ಫಾರ್ ಎಂಟೈರ್ ಲಿವಿಂಗ್ ಬೀಯಿಂಗ್ಸ್, living things. It is equally they have the right also ಎನ್ನುವುದು ಅತ್ಯಗತ್ಯ. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಈ ನಿಟ್ಟಿನಲ್ಲಿ ಚಿಂತಿಸಿ ಕಾರ್ಯಪ್ರವೃತ್ತರಾಗಬೇಕಾದ ಅನಿವಾರ್ಯತೆಯನ್ನು ಈ ವೈಜ್ಞಾನಿಕ ಲೇಖನದಲ್ಲಿ ಲೇಖಕರು ಮನಮುಟ್ಟುವಂತೆ ಹೇಳಿದ್ದಾರೆ. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಆರ್ಟಿಕಲ್ ವಿಚ್ ಇಸ್ ಕಾಲ್ಡ್ as a scientific article, ವೈಜ್ಞಾನಿಕ ಲೇಖನ, ಸೈನ್ಸ್ ಆರ್ಟಿಕಲ್. ಓಕೆ, ಸೊ ಇದನ್ನು ದ ಲೇಖಕರು, ದ ಆಥರ್ ಇಸ್ ಟೆಲಿಂಗ್ ಟು ಅಸ್ ದಟ್ we should be very responsible, we should not be irresponsible ಅಂತ. So we'll go with the lesson. ಭೂಮಂಡಲದಲ್ಲಿ and the earth, ಭೂಮಂಡಲ is the earth, okay. ಪ್ರತಿಯೊಂದು ಎವ್ರಿ ಪ್ರಾಣಿಯು ತನಗಿರುವ ಸಂತಾನ ಸಾಮರ್ಥ್ಯವನ್ನು ಬಳಸಿದ್ದರೆ, ಇಲ್ಲವೇ ಅವುಗಳ ಮರಿಗಳೆಲ್ಲವೂ ಬದುಕಿ ಇರುವಂತಾಗಿದ್ದರೆ ಯಾವ ಪ್ರಾಣಿಗೂ ಹೊಟ್ಟೆ ತುಂಬ ಆಹಾರ ಸಿಗುತ್ತಿರಲಿಲ್ಲ. ಸೊ ಇನ್ ದಿಸ್ ಅರ್ತ್ ಎವ್ರಿ ಅನಿಮಲ್ ಹ್ಯಾಸ್ ಅ ಎಬಿಲಿಟಿ ಆಫ್ ಗಿವಿಂಗ್ ಬರ್ತ್ ಅಲ್ವಾ, ರೀಪ್ರೊಡ್ಯೂಕ್ಷನ್ ಇದೆ. ಸೊ ಇಫ್ ದೇ ಆರ್ ಗಿವಿಂಗ್ ಅ ಬರ್ತ್ ಕಂಟಿನ್ಯೂಸ್ಲಿ, okay, if their babies were not dying, most of the times ಏನಾಗುತ್ತೆ, they give a birth and the babies will die, okay. And if that would have happened ಆ ಥರ ಆಗಿದ್ರೆ, many of the animals would have not got the food, because this is a life cycle. One should die and the one will eat. Deer satrene deerna the tiger or the lion will eat, okay, and the deer will eat the plants. If there is over of a deer, too much of a deer, too much of a lion, too much of a plants, what will happen? Again there is an imbalance, okay. There should be a proper amount of animals or the living beings on the earth that is designed by the nature, okay. So idane the author is saying, 5 ವರ್ಷಕ್ಕೊಮ್ಮೆ ಮರಿ ಕೊಡುವ ಆನೆ. ಸೊ ಆನೆ 5 ವರ್ಷಕ್ಕೆ ಒಮ್ಮೆ, ಫಾರ್ 5 years once ದೇ ಗಿವ್ ಅ ಬರ್ತ್. ಯಾರು? ಆನೆ ವಿಲ್ ಗಿವ್ ಅ ಬರ್ತ್ ಫಾರ್ 5 years once, 5 ವರ್ಷಕ್ಕೊಮ್ಮೆ. ಸಂತತಿ ನಿರ್ಮಿತಿಯಲ್ಲಿ ಅತಿ ಮಂದಗತಿ ಎಂದು ಪರಿಗಣಿಸಿದೆ. ಸೊ ಇಟ್ ಈಸ್ ದ ಒನ್ ವಿಚ್ ಗಿವ್ಸ್ ಅ ವೆರಿ ಸ್ಲೋಲಿ. 5 ವರ್ಷ, 5 years it will take, okay. 5 years once they will give birth, and again the gestation period is almost 2 years. The baby will be there in the womb of a mother for 2 years almost. For human beings it is for 9 months. So tally ಮಾಡಿ. So how long the process is actually, okay. ಹೀಗಿದ್ದರೂ if it's like this, ಆನೆಯ ಎಲ್ಲ ಮರಿಗಳು ಬೆಳೆದು ಸರಿಯಾಗಿ ಬೆಳೆದು 5 ವರ್ಷಕ್ಕೆ ಬಂದು ಒಂದು ಮರಿಗೆ ಜನ್ಮ ಕೊಡುತ್ತಾ ಹೋದರೆ, even though if it's fine like this, imagine all the elephant babies, they grow very healthily, and for every 5 years they are giving a birth. ಒಂದು ಶತಮಾನದಲ್ಲಿ in 100 years ಜಗತ್ತೆಲ್ಲ ಆನೆಮಯ ಹೋಗುತ್ತಿತ್ತು. ಸೊ the entire world would have been filled with the elephant if this would have happened. Every elephant is giving a birth ಅಂದರೆ too many population, overpopulation of elephants ಅಲ್ವಾ. ಪ್ರತಿಯೊಂದು ಪ್ರಾಣಿಯು, ಎವ್ರಿ ಅನಿಮಲ್, ತನ್ನ ವಂಶಜರು ಬಾಳಬೇಕೆಂದು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತದೆ. ಸೊ ಎವ್ರಿ ಅನಿಮಲ್ ದೇ ವಾಂಟ್ ಟು ಟೇಕ್ ಕೇರ್ ಆಫ್ ದೇರ್ ಆನ್ಸೆಸ್ಟರ್ಸ್ ಆ್ಯಂಡ್ ದೇ ವಾಂಟ್ ಟು ಫ್ಲರಿಶ್ ದೇರ್ ಫ್ಯಾಮಿಲಿ ಆ್ಯಂಡ್ ದ ಕಮ್ಯುನಿಟಿ. ಸೊ ದೇ ಗಿವ್ ಅ ಬರ್ತ್. ಇದರಿಂದಾಗಿ ಫ್ರಮ್ ದಿಸ್ ಆಹಾರ ಆಚ್ಛಾದನಗಳಿಗಾಗಿ ಸ್ಪರ್ಧೆ ಏರ್ಪಾಡಾಗುವುದು. ಬಿಕಾಸ್ ಆಫ್ ದಿಸ್ ಏನಾಗುತ್ತೆ, ಆಹಾರದ ಫುಡ್, ಆಚ್ಛಾದನ ಅಂದರೆ ಬಟ್ಟೆ, ಓಕೆ. ಫಾರ್ ಆಲ್ ದೀಸ್ ಥಿಂಗ್ಸ್ ದೇರ್ ವಿಲ್ ಬಿ ಅ ಕಾಂಪಿಟೇಷನ್ ಶುರು ಆಗುತ್ತೆ, ಕಾಂಪಿಟೇಷನ್ ಆಗುತ್ತೆ. ಐ ಮಿಸ್ ದ ಲೈನ್, ಓಕೆ. ನೆಕ್ಸ್ಟ್ ಪೇಜ್. ಸಾಮರ್ಥ್ಯವುಳ್ಳ, ದ ಎಬಿಲಿಟಿ, ಒನ್ ಹೂ ಹ್ಯಾಸ್ ಅ ಎಬಿಲಿಟಿ, ವರ್ಗ, ದ ಕಮ್ಯುನಿಟಿ, ಬದುಕಿ ಬಾಳಿದರೆ, ಇಫ್ ದೇ ಲೀವ್ ಆ್ಯಂಡ್ ಇಫ್ ದೇ ಸರ್ವೈವ್ ಆ್ಯಂಡ್ ಇಫ್ ದೇ ಲೀವ್, ಅಸಮರ್ಥ ಗುಂಪು ನಿರ್ನಾಮವಾಗುತ್ತದೆ. ಸೊ ದ ಒನ್ ಹೂ ಹ್ಯಾಸ್ ಅ ಎಬಿಲಿಟಿ ದೇ ಸರ್ವೈವ್. The one who doesn't have a ability, they will start going destroying, the deterioration ಆಗುತ್ತೆ, ನಾಶ ಆಗುತ್ತೆ. ನಿರ್ನಾಮ ಅಂದರೆ ಇಟ್ ವಿಲ್ ವ್ಯಾನಿಷ್ ಕಂಪ್ಲೀಟ್ಲಿ. ಉದಾಹರಣೆಗೆ, ಫಾರ್ ಅನ್ ಎಕ್ಸಾಂಪಲ್, ಒಂದು ಪ್ರದೇಶದಲ್ಲಿ ಇನ್ ಅ ರೀಜನ್ ಕುದುರೆ, ಒಂಟೆ, ಜಿರಾಫೆ ಬದುಕುತ್ತವೆ. ಸೊ ಆಲ್ ದೀಸ್ 3 ದೇ ಆರ್ ದೇರ್. ಸೊ ಜಸ್ಟ್ ಇಮ್ಯಾಜಿನೇಷನ್ ಎಂದಿಟ್ಟುಕೊಳ್ಳೋಣ.
ಈ 3 ಪ್ರಾಣಿಗಳು ಹೆಚ್ಚಿನ ಸಂತಾನ ನಿರ್ಮಾಣ ಮಾಡಿದ್ದರಿಂದ, ಸೊ ಆಲ್ ದೀಸ್ 3 ಅನಿಮಲ್ಸ್ ದೇ ಗೇವ್ ಅ ಬರ್ತ್, ಮೋರ್ ಬರ್ತ್. ಓಕೆ, ಸಂತಾನ ಅಂದರೆ ದ ಮೋರ್ ಬರ್ತ್ ಆಗಿ ಮೋರ್ ಜನ್ರೇಷನ್ ಆಗುತ್ತೆ. ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ. ಸೊ ದ ಮೋರ್ ಅಮೌಂಟ್ ಆಫ್ ಅ ಬೇಬೀಸ್, ದ ಮೋರ್ ಅಮೌಂಟ್ ಆಫ್ ಅ ಅನಿಮಲ್, ಅಲ್ಲಿರುವ ಫುಡ್ ಸೈಕಲ್ ಕಮ್ಮಿ ಆಗುತ್ತೆ. 5-6 ಅಡಿ ಎತ್ತರದಲ್ಲಿದ್ದ ಪರ್ಣ ಇಸ್ ಅ ಎಲೆ, ಲೀಫ್ ತೀರಿದವೆಂದರೆ ಕುದುರೆಗಳು ಹಸಿವೆಯಿಂದ ಬಳಲಿ ಸಾಯುತ್ತದೆ. ಸೊ ಜಿರಾಫೆ ಇಸ್ ಅ ಹೈಟ್ ಇದೆ, ಆ್ಯಂಡ್ ವಾಟ್ ಎವರ್ ದ ಲೀವ್ಸ್ ಆರ್ ದೇರ್ ಅವೈಲಬಲ್, ಜಿರಾಫೆ ವಿಲ್ ಈಟ್ ಕಂಪ್ಲೀಟ್ಲಿ. ಆ್ಯಂಡ್ ವಾಟ್ ವಿಲ್ ದ ಕುದುರೆ ವಿಲ್ ಈಟ್? ಏನು ತಿನ್ನುತ್ತೆ ಕುದುರೆ? ಕುದುರೆ ಕಾಂಟ್ ಈಟ್, ಆ್ಯಂಡ್ ಕುದುರೆ ವಿಲ್ ಸ್ಟಾರ್ಟ್ ವ್ಯಾನಿಶಿಂಗ್. ಇಟ್ ವಿಲ್ ಸ್ಲೋಲಿ ಡೈ ವಿತ್ ದ ಸ್ಟಾರ್ವೇಷನ್, ಹಸಿವೆಯಿಂದ ಸಾಯುತ್ತೆ. ಆದರೆ ಉದ್ದ ಕತ್ತುಳ್ಳ ಒಂಟೆ ಮತ್ತು ಜಿರಾಫೆ ದೇ ಹ್ಯಾವ್ ಅ ಲಾಂಗ್ ನೆಕ್, ಸೊ ದೇ ಕ್ಯಾನ್ ಈಟ್ ಈಸಿಲಿ ದೇ ಕ್ಯಾನ್ ರೀಚ್ 8 to 10 feet. 8-10 ಅಡಿ ಎತ್ತರದಲ್ಲಿರುವ ಪರ್ಣಗಳನ್ನು ತಿಂದು ಬದುಕುತ್ತವೆ. ದೇ ಕ್ಯಾನ್ ಈಟ್ ಈಸಿಲಿ ಆ್ಯಂಡ್ ದೇ ವಿಲ್ ಸರ್ವೈವ್. ಅಲ್ಲಿಯ ಆಹಾರ ತೀರಲು ಒಂಟೆಗೂ ಉಪವಾಸ ಕಟ್ಟಿದ್ದರೆ ಓಕೆ, ಇಫ್ ದ ಏನಂತಾರೆ ಲೀವ್ ಫುಲ್ ಖಾಲಿ ಆಗಿಬಿಟ್ರೆ ಇವನ್ ದೇ ಹ್ಯಾವ್ ಟು ಗೋ ಸ್ಟಾರ್ವಿಂಗ್, ಅವ್ರಿಗೂ ಹಸುವಾಗುತ್ತೆ. ಆದರೆ ಜಿರಾಫೆ, ಇವನ್ ದ ಒಂಟೆ ಹ್ಯಾಸ್ ಟು ಗೋ ಆನ್ ಹಂಗ್ರಿ. ಆದರೆ ಬಟ್ ಜಿರಾಫೆ 12 ಅಡಿಗೂ ಎತ್ತರದಲ್ಲಿರುವ ಪರ್ಣ ತಿನ್ನುವಷ್ಟು ಉದ್ದ ಕಾಲು. ಸೊ ಜಿರಾಫೆ ಇಸ್ ಮಚ್ ಮೋರ್ ಹೈಟ್, ಇಟ್ ಕ್ಯಾನ್ ರೀಚ್ ಮಚ್ ಮೋರ್ ಹೈಯರ್, ಇಟ್ ಕ್ಯಾನ್ ಗೋ ಅಪ್ ಟು 12 feet ಬಿಕಾಸ್ ಆಫ್ ದ ಲಾಂಗ್ ಲೆಗ್ಸ್, ಉದ್ದ ಕಾಲಿದೆ. ಗೋಣು ಅಂದರೆ ನೆಕ್ಕಿದೆ. ಸೊ ಆಹಾರ ಸ್ಪರ್ಧೆಯಲ್ಲಿ ಇನ್ ದಿಸ್ ಫುಡ್ ಕಾಂಪಿಟೇಷನ್ ಕೊನೆಯವರೆಗೂ ಯಾರಿರ್ತಾರೆ, ದೇ ವಿಲ್ ಸರ್ವೈವ್. ದಟ್ ಈಸ್ ಅ ಫಿಲಾಸಫಿ, ದಟ್ ಈಸ್ ಅ ಸಿದ್ಧಾಂತ. ಈ ಶತಮಾನದಲ್ಲಿ ಇನ್ ದಿಸ್ ಸೆಂಚುರಿ ಪರಿಸರ ಇಸ್ ಅ ಅನಿಮಲ್, ಪರಿಸರ ಇಸ್ ಅ ಎನ್ವಿರಾನ್ಮೆಂಟ್, ಸಂಬಂಧದ ರಿಲೇಷನ್ ಕೂಲಂಕುಷವಾಗಿ ಕೇರ್ಫುಲಿ ಅಭ್ಯಸಿಸಿದರಿಂದ, ಇಟ್ ಈಸ್ ಬೀನ್ ಪ್ರಾಕ್ಟೀಸ್ಡ್ ಕೇರ್ಫುಲಿ, ಮಾನವನು ದ ಹ್ಯೂಮನ್ ಬೀಯಿಂಗ್ ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಳಬಹುದು. ಈಸ್ ದ ಒನ್ ಹೂ ಕ್ಯಾನ್ ಟೇಕ್ ದ ಎಂಟೈರ್ ಬೆನಿಫಿಟ್. ಲಾಭ ಇಸ್ ಅ ಪ್ರಾಫಿಟ್ ಆರ್ ದ ಬೆನಿಫಿಟ್. ಜಿರಾಫೆ ವರ್ಗದಲ್ಲಿಯೂ ಅತಿ ಸಂತಾನ ಇರುವುದರಿಂದ ಇವುಗಳಲ್ಲಿಯೂ ಸ್ಪರ್ಧೆ ಇದ್ದೇ ಇರುತ್ತದೆ. ಇವನ್ ದ ಜಿರಾಫೆ ಹ್ಯಾಸ್ ಅ ಟು ಮೆನಿ ಜನರೇಷನ್ಸ್ ಅಲ್ವಾ, ಟು ಮೆನಿ ಬರ್ತ್ ಹ್ಯಾಸ್ ಬೀನ್ ದೇರ್. ಸೊ ಇವನ್ ದೇ ಹ್ಯಾವ್ ದ ಕಾಂಪಿಟೇಷನ್ ಅಮಂಗ್ ದಮ್ಸೆಲ್ಫ್. ಇಲ್ಲಿ ಜಿರಾಫೆಗಳಿಗೂ ಉದ್ದ ಕಾಲು, ಉದ್ದ ಗೋಣು ಇರುವುದರಿಂದ ಅವುಗಳಲ್ಲಿಯೂ ಸ್ಪರ್ಧೆ. ಆಲ್ ದ ಜಿರಾಫೆ ಹ್ಯಾಸ್ ಅ ಲೆಂತಿ ಲೆಗ್ಸ್ ಆ್ಯಂಡ್ ದ ಲೆಂತಿ ನೆಕ್, ಅಗೇನ್ ದೇ ಹ್ಯಾವ್ ಅ ಕಾಂಪಿಟೇಷನ್ ಬಿಕಾಸ್ ಆಫ್ ದಿಸ್. ಕುದುರೆ ಒಂಟೆಗಳೊಡನೆ ಇರುವ ಸ್ಪರ್ಧೆಗಿಂತ ತೀಕ್ಷ್ಣವಾಗಿರುತ್ತದೆ. ಬಟ್ ದೇರ್ ಕಾಂಪಿಟೇಷನ್ ವಿಲ್ ಬಿ ಮಚ್ ಮೋರ್ ಸೆನ್ಸಿಟಿವ್ ಆಗಿರುತ್ತೆ ಆ್ಯಂಡ್ ವೆರಿ ಪವರ್ಫುಲ್, ಫಿಯರ್ಸ್ಫುಲ್ ಆಗಿರುತ್ತೆ. ಬಿಕಾಸ್ ಎವ್ರಿ ಒನ್ ಆರ್ ಈಕ್ವಲಿ ಏಬಲ್ಡ್ one, right? So when you fight with or compete with the equal personality, then only you feel the competition heat. When the person has a less ability than you, then you are not supposed to compete with them. There is no use of the competition there because the person has a less ability. Okay, we can't compete with them. So you can't compete with the mola and the tortoise. Okay, on the water, the one who is good in the water, the one who is good on the air, they can't compete each other. The ability is completely different. Everyone are unique. Okay, here all the giraffe, they have a same length of a neck, same length of a leg ide, so the competition is much more fierceful. ಆದ್ದರಿಂದ ಬಿಕಾಸ್ ಆಫ್ ದಟ್ ಜಿರಾಫೆಗಳಲ್ಲಿಯೇ ಸ್ವಲ್ಪ ಉದ್ದ ಕಾಲು, ಗೋಣುಗಳು ಇದ್ದುವುಗಳ ವಂಶ ಮುಂದುವರಿಯುವುದೆಂದು, ಅಳಿದು ಹೋಗುವುದೆಂದು ನಂಬಿದೆ. ಓಕೆ, ಸೊ ಅಗೇನ್ ಇಟ್ ವಿಲ್ ಬಿಲೀವ್ ಹೂ ಇಸ್ ಅ ಲಿಟಲ್ ಬಿಟ್ ಟಾಲರ್, ದೇ ವಿಲ್ ಸರ್ವೈವ್ ಅಂತ. ಆದರೆ ಬಟ್ ಆ ಪಿತೃಗಳ ಸಾಧನೆ ವಂಶ ಪರಂಪರಾಗತವಾಗಿ ಮಕ್ಕಳಿಗೆ ಬರುತ್ತದೆ ಎಂಬುದಕ್ಕೆ ಯಾವ ಆಧಾರವೂ ಇಲ್ಲ. ಸೊ ಹೌವರ್ ಮೈ ಫಾದರ್ ವಾಸ್ ಏಬಲ್ ಆ್ಯಂಡ್ equipped. So it is not that necessary that I need to be same like my father and mother. I can be different from them. So again the author is telling this. So everything that what the parents has, that doesn't come to the children. ಶತಮಾನಗಳಿಂದ ಕನ್ನಡಿಗರು ವೀಳ್ಯ ಚರ್ವಣದಿಂದ ತುಟಿಗಳನ್ನು ಕೆಂಪು ಮಾಡಿಕೊಂಡಿದ್ದರು. ಅವರ ಮಕ್ಕಳು ಕೆಂದುಟಿ ಪಡೆದಿದ್ದೇನು ಹುಟ್ಟುವುದಿಲ್ಲ. ಸೊ ಫ್ರಮ್ ಸೋ ಮೆನಿ ಇಯರ್ಸ್ ಅವರ್ ಆನ್ಸಿಸ್ಟರ್ ದೇ ಯೂಸ್ ಟು ಟೇಕ್ ದ ಅರೆಕಾ ನಟ್, ಬೀಟಲ್ ನಟ್ ಅಲ್ಲ ಅದಲ್ಲ, ಸೊ ದ ಬೀಟಲ್ ಮತ್ತು ವಿಳ್ಯದೆಲೆ, they used to have that pan basically. Okay, so because when you use the pan, the lips will become red.
So just because they had that and they made their lips red, we won't even get the baby won't born with the red lips alva. So that is what the author is telling here. ಅದರಂತೆ ಹಿಂದಿನ ಚೀನಿ ಹೆಂಗಳೆಯರು, ದ ಚೈನೀಸ್ ವಿಮೆನ್, ಶತಮಾನಗಳಿಂದ ತಮ್ಮ ಕಾಲುಗಳನ್ನು ಕೃತಕವಾಗಿ ಕಿರಿದು ಮಾಡಿಕೊಳ್ಳುತ್ತಾ ಬಂದಿದ್ದರು. ಸೊ ದೇ ವಾಂಟೆಡ್ಲಿ ದೇ ಯೂಸ್ ಟು ಮೇಕ್ ದ ಲೆಗ್ಸ್ ಶಾರ್ಟರ್. ಅವರ ಮಕ್ಕಳು ಕಾಲು ಕಿರಿದಾಗಲೇ ಇಲ್ಲ, ಬಟ್ ದೇರ್ ಚಿಲ್ಡ್ರನ್ ಲೆಗ್ಸ್ ವೆರ್ ನಾಟ್ ಟೂ ಶಾರ್ಟ್. ಇದರಂತೆ ಪ್ರಯೋಗಾಲಯದಲ್ಲಿ, ಸೊ ಆಸ್ ದಿಸ್ ಇನ್ ದ ಲ್ಯಾಬೊರೇಟರಿ, ಐ ಆಮ್ ಸಾರಿ ಫಾರ್ ದ ಡಾಗ್ ಬಾರ್ಕಿಂಗ್ ನಾಯ್ಸ್, ಇಲಿಗಳ 100 ತಲೆಮಾರಿನವರೆಗೆ ಬಾಲ ಕಡಿದರು. ಸೊ ಫಾರ್ ಸೋ ಮೆನಿ ಇಯರ್ಸ್ ಇನ್ ದ ಲ್ಯಾಬ್ ದೇ ಯೂಸ್ ಟು ಚಾಪ್ ದ ಟೇಲ್ ಆಫ್ ಅ ರ್ಯಾಟ್. ಯಾವ ತಲೆಮಾರಿನ ಇಲಿಗೂ ಬಾಲವಿಲ್ಲದೆ ಜನಿಸಲೇ ಇಲ್ಲ. ಬಟ್ ದೇರ್ ವಾಸ್ ನೋ ರ್ಯಾಟ್ ವಿಚ್ ವಾಸ್ ಬಾರ್ನ್ ವಿದೌಟ್ ಅ ಟೇಲ್. ಬಹಳ ಆಳವಾದ ಸಂಶೋಧನೆಯ ಅನಂತರ, ಆಫ್ಟರ್ ಸಚ್ ಅ ಡೀಪ್ ರಿಸರ್ಚ್, ಸಂಶೋಧನೆ ರಿಸರ್ಚ್ ಆಳವಾದ ಡೀಪ್ ಅನಂತರ ನೇಚರ್ ಇದಕ್ಕೆ ಉತ್ತರ ಕಂಡುಹಿಡಿಯಲಾಗಿದೆ. ದೇ ಹ್ಯಾವ್ ಫೌಂಡ್ ಔಟ್ ದ ಆನ್ಸರ್ ಫಾರ್ ದಿಸ್. ಪ್ರತಿಯೊಂದು ಪ್ರಾಣಿಯ ವ್ಯಕ್ತಿತ್ವವನ್ನು, ದ ಪರ್ಸನಾಲಿಟಿ ಆಫ್ ಎವ್ರಿ ಅನಿಮಲ್, ಅದರ ಪ್ರತಿಯೊಂದು ಜೀವಾಣುವಿನಲ್ಲಿ, ಇನ್ ಎವ್ರಿ ಲೈಫ್ ಸೆಲ್ ಆಫ್ ದ ಅನಿಮಲ್ ಇರುವ ಕ್ರೋಮೋಝೋನ್ಗಳು ನಿಯಂತ್ರಿಸುತ್ತವೆ. ದ ಒನ್ ಹೂ ವಿಲ್ ಹ್ಯಾಂಡಲ್ ದ ಲೈಫ್ ಯಾರು? ಕ್ರೋಮೋಝೋಮ್ಸ್ ಆರ್ ದ ಒನ್ ಹೂ ವಿಲ್ ಟೇಕ್ ಕೇರ್ ಆಫ್ ದ ಪರ್ಸನಾಲಿಟಿ ಆಫ್ ದ animals. So I'll stop here the part 1 of the Parisara Samatholana. We'll be going with another 2 more parts of the Parisara Samatholana. Since the lesson is little bigger one, so I'll take it up 2 more parts. So in the first part, go through this. Doubt idre do let me know. Comment section alli mention ಮಾಡಿ, or write a mail to yashaswikannadavaani@gmail.com. I'm really sorry and apologize for the background noise, the dog barking noise. It won't stop. It's very difficult for me to do the videos, but still I'm really sorry about this one. Practice ಮಾಡಿ, share the video, like ಮಾಡಿ, and subscribe to Yashaswi Kannadavaani YouTube channel ಅಂತ ಹೇಳ್ತಾ, I'll meet you all with one more video very soon in the part 2. Until then, keep practicing. ನಮಸ್ಕಾರ. Thank you. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks, it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.